ಮೊನ್ನೆ ನಿನ್ನೆ ಇವತ್ತು ಹೀಗೆ ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ LPG ಗ್ಯಾಸ್ ಅಭಾವ ತೀವ್ರಗೊಳ್ತಾನೇ ಇದೆ. ದಿನ ಕಳೆದಂತೆ ಆಟೋ ಚಾಲಕರ ಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ LPG ಸರಬರಾಜು ಕುಂಠಿತವಾಗಿದ್ದು ನಗರದಾದ್ಯಂತ LPG ಆಟೋ ಚಾಲಕರಿಗೆ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲ ಕಡೆ ಸಿಗರೆ ಸಿಗ್ತಾ ಇಲ್ಲ. ಇವಾಗ 1000 ರೂಪಾಯಿ ನಾವು ಗ್ಯಾಸ್ ಹಾಕಿದ್ರೆ ಅದರಲ್ಲಿ 500 ರೂಪಾಯಿ ನಾವು ತಗೊಂಡೋಗೋದು ಕಷ್ಟ ಇದೆ. ನೋಡಿದ್ರಲ್ಲ, ಇವತ್ತು ಗ್ಯಾಸ್ ಕೊಟ್ಟ ಡೋಸನ್ನ. LPG ಗ್ಯಾಸ್ ಪಡೆಯಲು ಆಟೋ ಚಾಲಕರು ಕ್ಯೂ ನಿಲ್ಲುವಂತಾಗಿದೆ. ಮೊದಲಿಗೆ ನಾಗರಬಾವಿ ಸರ್ಕಲ್ ಕತೆ ನೋಡಿಬಿಡೋಣ. LPG ಗ್ಯಾಸ್ ಪಡೆಯಲು ಆಟೋ ಚಾಲಕರು ಬೆಳಗ್ಗೆ 4 ಗಂಟೆಯಿಂದಲೇ ಕ್ಯೂ ನಿಂತಿದ್ದಾರೆ. ನಾಗರಬಾವಿ ಸರ್ಕಲ್ನಿಂದ ಕಲ್ಯಾಣ ನಗರದವರೆಗೆ ಸುಮಾರು 2 ಕಿಲೋಮೀಟರ್ ಉದ್ದದ ಸಾಲು ಕಂಡು ಬಂದಿದೆ. ಗಂಟೆಗಳ ಕಾಲ ಕಾಯ್ತಾ ಇದ್ರೂ ಗ್ಯಾಸ್ ಸಿಗುತ್ತದೆಯೋ ಇಲ್ವೋ ಎಂಬ ಅನುಮಾನ ಮುಂದುವರೆದಿದೆ. ಸ್ಟಾಕ್ ಕಡಿಮೆಯಾಗಿರೋದ್ರಿಂದ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸ್ಯಾಟಲೈಟ್ ಬಸ್ ಸ್ಟಾಪ್ ಬಳಿಯ LPG ಬಂಕ್ ಬಂದ್. ಇನ್ನು ನಾಗರಬಾವಿಯ ಗೋಳು ಇಷ್ಟಾದ್ರೆ, ಸ್ಯಾಟಲೈಟ್ ಬಸ್ ಸ್ಟಾಪ್ ಬಳಿ ಇರೋ LPG ಬಂಕ್ ಅನ್ನ ಸಿಬ್ಬಂದಿಗಳು ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಸ್ಟಾಕ್ ಇಲ್ಲದ ಕಾರಣಕ್ಕೆ ಬಂಕ್ ಕ್ಲೋಸ್ ಮಾಡಲಾಗಿದೆ. ಬಂಕ್ ಕ್ಲೋಸ್ ಆಗಿರೋದನ್ನ ನೋಡಿ ಆಟೋ ಚಾಲಕರು ಆತಂಕಗೊಂಡಿದ್ದಾರೆ. ಹಲವರು ಬಂದು ನೋಡಿಕೊಂಡು ಹಿಂತಿರುಗ್ತಾ ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. HAL ರಸ್ತೆಯಲ್ಲಿ ಆಟೋಗಳ ಕ್ಯೂ, ಹೆಚ್ಚಿದ ಟ್ರಾಫಿಕ್. ಈತ HAL ಮುಖ್ಯ ರಸ್ತೆಯಲ್ಲಿ ಆಟೋಗಳ ಸಾಲಿನಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ. ಜೀವನ್ ಭೀಮಾ ನಗರದ ಕೋಡಿಹಳ್ಳಿ ಬಂಕ್ ಬಳಿ LPG ಗ್ಯಾಸ್ಗಾಗಿ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಒಂದೇ ಜಾಗದಲ್ಲಿ ಸ್ಟಾಕ್ ಇರೋದ್ರಿಂದ LPG ಗ್ಯಾಸ್ ಸಿಕ್ಕರೆ ಸಾಕಪ್ಪ ಅನ್ನೋ ತರ ಚಾಲಕರು ಮುಗಿಬಿದ್ದಿದ್ದಾರೆ. ಇದರಿಂದಾಗಿ ಇತರೆ ಸವಾರರಿಗೆ ತೊಂದರೆ ಕೂಡ ಉಂಟಾಗಿದೆ. ಮುಂಜಾನೆ ಬಂದ್ರೂ ಗ್ಯಾಸ್ ಸಿಗ್ತಾ ಇಲ್ಲ, ಮಧ್ಯಾಹ್ನವಾದ್ರೂ ಕ್ಯೂ ಕಡಿಮೆಯಾಗ್ತಿಲ್ಲ. ದಿನದ ದುಡಿಮೆ ಯಾವಾಗ ಮಾಡೋದು ಎಂಬ ಚಿಂತೆಯಲ್ಲಿ ಆಟೋ ಚಾಲಕರಿದ್ದಾರೆ. ಹೇಳ್ತೀರಾ ಮೇಡಮ್, ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇವಾಗ ತರೋ 500 ರೂಪಾಯಿ ಗ್ಯಾಸ್ ಹಾಕಿದ್ರು 1000 ರೂಪಾಯಿ ರಿಟರ್ನ್ ಬರಲ್ಲ. ಟೋಟಲ್ಲು ತುಂಬ ಕಷ್ಟ ಆಗ್ಬಿಟ್ಟಿದೆ. ಏನು ಮಾಡೋದು? ಇವಾಗ ನೋಡಿ 8 ಗಂಟೆ ಗಾಡಿ ಲೈನ್ ಮೇಲೆ ಹಾಕಿರೋದು, ಇವಾಗ ನೋಡಿ 1 ಗಂಟೆ ಆಗ್ತಾ ಇದೆ. ಅರ್ಧ ದಿವಸ ಇಲ್ಲೇ ಹೋಯ್ತು. ಈ ಮೀಟ್ರ್ ಫೇರ್ಗಂತೂ ನಾವು ಹೊಡೆಯೋಕ್ಕೆ ಆಗಲ್ಲ, ತುಂಬ ಕಷ್ಟ ಇದೆ. ಆಗಲ್ಲ, ದುಡ್ಕೊಂಡು ಹೋಗೋದು ಅಷ್ಟೇನೆ. ಅವ್ರು ಮಾತಾಡ್ತಾ ಇದ್ರೆ ನಾವು ಸೈಲೆಂಟ್ ಆಗಿರ್ಬೇಕು, ಏನು ಮಾಡೋಕ್ಕೂ ಆಗಲ್ಲ. ಗ್ಯಾಸ್ ಕೊರತೆಯಿಂದ ಆಟೋ ಸಂಚಾರಕ್ಕೂ ತೊಂದರೆ ಉಂಟಾಗಿದ್ದು ಸಾರ್ವಜನಿಕರಿಗೂ ಪರಿಣಾಮ ಬೀರ್ತಾ ಇದೆ. ಸ್ಥಳೀಯರು ಟ್ರಾಫಿಕ್ ಸಮಸ್ಯೆಯ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ LPG ಗ್ಯಾಸ್ ಕೊರತೆ ಬೆಂಗಳೂರಿನಲ್ಲಿ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದ್ದು ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಲಾಗಿದೆ. ಚಂದನಾ ಜೊತೆ ಸವಿತಾ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.